ಸದ್ಯಕ್ಕೆ ನೀವೇನೇನು ಸೆಟಪ್ ನೋಡ್ತಾ ಇದ್ರಾ, ಲೈಟು, ಕ್ಯಾಮ್ರಾ, ಮೈಕು, ಟೇಬಲು, ಲ್ಯಾಪ್ಟಾಪು, ಕ್ಯಾಮ್ರಾ ಇದನ್ನೆಲ್ಲ ನಾನೊಂದು 2-3 ಲಕ್ಷ ರೂಪಾಯಿ ಕೊಟ್ಟೇನೋ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನಾನು ಕ್ವಾಲಿಟಿ ವೀಡಿಯೋಗಳನ್ನ ಕೊಡ್ತಾ ಇದ್ದೀನಿ ಆಯಿತಾ. ಬಟ್ ಸದ್ಯಕ್ಕೆ ನನ್ನ ಹತ್ರ ಇದು ಯಾವುದೇ ಆಪ್ಷನ್ ಇರಲಿಲ್ಲ. ನನ್ನ ಹತ್ರ ಜಸ್ಟ್ ಒಂದು ಸಾಧಾರಣ ಫೋನ್ ಇರ್ತಿತ್ತಪ್ಪ ಅಂದರೆ ನಾನು ಕಂಟೆಂಟ್ ಕ್ರಿಯೇಷನ್ ಮಾಡೋದನ್ನೇ ಸ್ಟಾಪ್ ಮಾಡ್ತಿದ್ದೆ. ನೋ ವೇ, ಬಿಕಾಸ್ ನಾನು ಸ್ಟಾರ್ಟಿಂಗಿಂದ ಒಂದು ಕಾಮನ್ ನಾರ್ಮಲ್ ಸ್ಮಾರ್ಟ್ಫೋನಿಂದಾನೇ ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ. ಸೊ ನೀವು ಕೂಡ ಇದೇ ಕನ್ಫ್ಯೂಷನಲ್ಲಿ ನನ್ನ ಹತ್ರ ಕ್ಯಾಮ್ರಾ ಇಲ್ಲ, ಸೆಟಪ್ ಇಲ್ಲ, ಮೈಕ್ ಇಲ್ಲ, ಸ್ಟುಡಿಯೋ ಇಲ್ಲ, ಈ ರೀತಿ ಏನಾದರೂ ಯೋಚನೆ ಮಾಡಿಬಿಟ್ಟು ಇದನ್ನೆಲ್ಲ ಸ್ಕಿಪ್ ಮಾಡ್ತಿದ್ದೀರಪ್ಪ ಅಂದರೆ ನಿಮ್ಗೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಾನು ಒಂದೇ ವಿಷಯ ಹೇಳೋದು, ಕಂಟೆಂಟ್ ಕ್ರಿಯೇಷನಲ್ಲಿ ನೀವು ಏನು ಕ್ವಾಲಿಟಿ ಕೊಡ್ತಿದ್ದೀರಾ, ನೀವು ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ, ನೀವು ಸ್ಮಾರ್ಟ್ ಆಗಿದ್ದೀರಾ, ಇದು ಯಾವುದೂ ಮ್ಯಾಟ್ರ್ ಆಗಲ್ಲ. ಇಲ್ಲಿ ನಿಮ್ಮ ಐಡಿಯಾಸ್ಗಳು, ಕ್ರಿಯೇಟಿವಿಟಿ ಮತ್ತು ನೀವೇನೋ ನಾಲೆಜ್ನ ಶೇರ್ ಮಾಡ್ತಾ ಇದ್ದೀರಾ, ನಿಮ್ಮ ಯುನೀಕ್ ವೇ ಏನಿದೆ ಇದು ತುಂಬ ಮ್ಯಾಟ್ರ್ ಆಗುತ್ತೆ. ಜನ ಇದನ್ನ ನೋಡ್ಬಿಟ್ಟೆ ನಿಮ್ಮನ್ನು ಫಾಲೋ ಮಾಡ್ತಾರೆ. ಅದರಲ್ಲಿ ಮತ್ತೊಂದು ಹಿಡನ್ ಟ್ರೂತ್ ಅಥವಾ ನಿಮ್ಮ ಕ್ವಶನ್ ಕೇಳ್ಬೋದು ನೀವು ನನಗೆ, ನಂತರ ಒಳ್ಳೆ ಸೆಟಪ್ ಇತ್ತಪ್ಪ ಅಂದರೆ ನಾನು ದಿನಾಲೂ ಹೈ ಕ್ವಾಲಿಟಿ ವೀಡಿಯೋಸ್ ಮಾಡ್ಬೋದು. ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟ್ ಆಗಿ ದಿನಾಲೂ ಒಂದು ವೀಡಿಯೋನ ಅಪ್ಲೋಡ್ ಮಾಡುವಂಥ ಒಂದು ಕೆಪಾಸಿಟಿ ಸ್ಟುಡಿಯೋಲಿ ಇತ್ತಪ್ಪ ಅಂದರೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ರೆ ನಾನು ಒಂದೇ ಸ್ಟೇಟ್ ಫಾರ್ಡಾಗಿ ಅನ್ಸಿರೋದಪ್ಪ ಅಂದರೆ ಈ ಸೆಟಪ್ಪು, ಕ್ಯಾಮ್ರಾ, ಮೈಕ್ ಏನಿದೆ ಇದು ನಿಮ್ಮ ಸಕ್ಸಸ್ ಅಥವಾ ನಿಮ್ಮ ಗುರಿನ ತಲುಪಕ್ಕೆ ಇದು ಶಾರ್ಟ್ಕಟ್ ಅಲ್ಲ ಆಯಿತಾ. ನೀವು ಎಲ್ಲೇ ಕ್ಯಾಮ್ರಾದಲ್ಲಿ ಮಾಡಿ, ಮೊಬೈಲಲ್ಲಿ ಮಾಡಿ, ನೀವು ಸ್ಟ್ರಗಲ್ ಮಾಡಲೇಬೇಕು. ನೀವು ಕಂಟೆಂಟ್, ನಾಲೆಜ್, ವ್ಯಾಲ್ಯೂನ ಆ್ಯಡ್ ಮಾಡಲೇಬೇಕು. ಆವಾಗಲೇ ನೀವು ಇಲ್ಲಿ ಸಕ್ಸಸ್ ಆಗ್ತೀರಾ. ಸೊ ಅದಕ್ಕೆ ನಿಮ್ಮ ಹತ್ರ ಮೊಬೈಲ್ ಇರಲಿ, ಏನೇ ಎಕ್ಸೆಸರೀಸ್ ಇರಲಿ, ಒಂಥರ ಪ್ರೋ ಕ್ರಿಯೇಟರ್ ಥರ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಮೊಬೈಲಿಂದನೇ ವೀಡಿಯೋಸ್ ಮಾಡಿ, ಎಡಿಟ್ ಮಾಡಿ, ಅಪ್ಲೋಡ್ ಮಾಡಿ. ನೀವು ಯಾವಾಗ ನಾನೊಬ್ಬ ಪ್ರೋ ಕ್ರಿಯೇಟರ್ ಇದ್ದೀನಿ ಅಥವಾ ನನ್ನ ಹತ್ರ ಎಲ್ಲ ಒಂದು ನಾಲೆಜ್ ಇದೆ, ನಾನು ಕನ್ಸಿಸ್ಟೆಂಟ್ ಆಗಿ ಮಾಡ್ತೀನಿ ಅನ್ನೋ ಅಂತ ಒಂದು ನಂಬಿಕೆ ಸಿಗತ್ತೆ ನೋಡಿ, ಆವಾಗಲೇ ಸ್ಲೋಲಿ ಒಂದೊಂದು ಎಕ್ಸೆಸರೀಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ. ಸಡನ್ಲಿ 2-3 ಲಕ್ಷ 4 ಲಕ್ಷ ಹಾಕ್ತೀನಪ್ಪ, ಹಂಗೆ ಹಿಂಗೆ ಬರುತ್ತಪ್ಪ ಅಂದ್ಕೊಂಡ್ರೆ ಇದಷ್ಟೊಂದು ಈಸಿ ಅಲ್ಲ. ಸೊ ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ನಮಸ್ಕಾರ.